ನಮಸ್ಕಾರ ವೀಕ್ಷಕರೇ, ನಾನು ಈ ದಿನ ನಿಮಗೆ ಒಂದು ನಿಗೂಢ ಸಾವಿನ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಕೇಸ್ ಅಮೆರಿಕದ ಎಷ್ಟೋ ಬಗೆಹರದ ಸಾವಿನ ಕೇಸ್ಗಳಲ್ಲಿ ಇದು ಒಂದು ಸಹ. ನಮ್ಮ ಈ ಕಥೆಯ ನಾಯಕಿನೇ ಜೆನೆಟಾ ಡಿ ಪಾಮ್ಲಾ. ಈಕೆ ಹುಟ್ಟಿದ್ದು ಆಗಸ್ಟ್ 3, 1956ರಂದು ಅಮೆರಿಕಾದ ನ್ಯೂ ಜೆರ್ಸಿ ಸಿಟಿಯಲ್ಲಿ. ಜೆನೆಟೆ ನೋಡೋಕ್ಕೆ ತುಂಬ ಸುಂದರವಾಗಿದ್ದಂತಹ ಹುಡುಗಿ. ಇಂಥ ಹುಡುಗಿ ಒಂದಿನ ಅಂದರೆ ಸೋಮವಾರ ಆಗಸ್ಟ್ 1972ರಂದು ಮಧ್ಯಾಹ್ನ ನ್ಯೂ ಜೆರ್ಸಿಯ ಯೂನಿಯನ್ ಕೌಂಟಿಯ ಸ್ಪ್ರಿಂಗ್ ಫೀಲ್ಡ್ ಟೌನ್ಶಿಪ್ನಲ್ಲಿರುವ ತನ್ನ ಮನೆಯಿಂದ ಸ್ನೇಹಿತನ ಮನೆಗೆ ರೈಲಿನಲ್ಲಿ ಹೋಗುವುದಾಗಿ ತನ್ನ ತಾಯಿಗೆ ತಿಳಿಸ್ತಾಳೆ. ಆ ದಿನ ಸಂಜೆಯವರೆಗೂ ಜೆನೆಟೆ ಮನೆಗೆ ಬರೆದಿದ್ದಾಗ ತಾಯಿ ಸ್ನೇಹಿತನಿಗೆ ಕಾಲ್ ಮಾಡ್ತಾಳೆ. ಸ್ನೇಹಿತ ಆ ಕಡೆಯಿಂದ ಮನೆಗೆ ಬಂದೇ ಇಲ್ಲ ಅಂತ ತಿಳಿಸ್ತಾನೆ. ರಾತ್ರಿಯೆಲ್ಲ ತಾಯಿ ಫ್ರೆಂಡ್ಸು, ಸಂಬಂಧಿಕರು, ಗೊತ್ತಿರೋರು ಎಲ್ಲ ಕಡೆ ಹುಡುಕಿದ್ರೂ ಎಲ್ಲೂ ಜೆನೆಟೆ ಸಿಗೋದೇ ಇಲ್ಲ. ಬೆಳಗ್ಗೆಯ ತನಕ ತಾಯಿ ಕಾಯ್ತಾ ಮರುದಿನ ಬೆಳಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸರು ಕಾರ್ಯಾಚರಣೆ ಮಾಡಿದ್ರೂ ಯಾವುದೇ ರೀತಿಯ ಸಣ್ಣ ಕ್ಲೂ ಸಹ ಸಿಗೋದೇ ಇಲ್ಲ. ಹೀಗೆ 1 ವಾರ, 2 ವಾರ, 3, 4, 5 ವಾರಗಳೇ ಕಳೆಯುತ್ತೆ. ಹೀಗೆ ಜೆನೆಟಿಕ್ ಕಾಣೆಯಾದ 6ನೇ ವಾರ ಅಂದರೆ ಸೆಪ್ಟೆಂಬರ್ 19ರಂದು ಸ್ಪ್ರಿಂಗ್ ಫೀಲ್ಡ್ನ ಹೌಡೆಲ್ ಕ್ವಾರಿಯೊಳಗೆ ಇರುವ ಒಂದು ಬಂಡೆಯ ಮೇಲೆ ಜೆನೆಟೆಯ ದೇಹವು ಮೃತ ಸ್ಥಿತಿಯಲ್ಲಿ ಸಿಗುತ್ತೆ. ವೀಕ್ಷಕರೇ, ಜೆನೆಟೆಳ ದೇಹವು ಹೇಗೆ ಸಿಕ್ತು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ. ಒಂದಿನ ನಾಯಿಯೊಂದು ತನ್ನ ಮಾಲೀಕನಿಗೆ ಒಂದು ಕೊಳೆತ ಡೆಡ್ ಬಾಡಿಯ ಬಲ ಮುಂದೋಳನ್ನು ಕಚ್ಚಿಕೊಂಡು ತಂದು ತಿನ್ನುತ್ತಿರುತ್ತದೆ. ಇದನ್ನು ನೋಡಿದಂತಹ ಮಾಲೀಕ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸ್ತಾನೆ. ನಾಯಿಯ ಜಾಡನ್ನು ಹಿಡಿದಂತಹ ಪೊಲೀಸರು ಶವವನ್ನು ಹುಡುಕುತ್ತಾ ಆ ಜಾಗಕ್ಕೆ ಹೋಗ್ತಾರೆ. ಆ ಜಾಗದಲ್ಲಿ ಡೆವಿಲ್ಸ್ ಟೀತ್ ಅಂತಾನೆ ಕರೆಯುವ ಒಂದು ಬಂಡೆಯ ಮೇಲೆ ಜೆನೆಟೆಳ ಕೊಳೆತ ಶವ ಸಿಗುತ್ತೆ. ಜೆನೆಟೆಳ ಶವದ ಸುತ್ತ ಮರದ ದಿಮ್ಮಿಗಳು, ಮರದ ಶಿಲುಬೆಗಳು, ಸತ್ತನೆಯ ಕೊಳೆತ ದೇಹವೂ ಸಹ ಸಿಗುತ್ತೆ. ಕೆಲವರು ಶವವನ್ನು ಬಂಡೆಯ ಮೇಲಿದ್ದ ಕಂಬಕ್ಕೆ ನೇತು ಹಾಕಲಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಶವ ಪರೀಕ್ಷೆಯಲ್ಲಿ ಡಾಕ್ಟರ್ಸ್ಗಳು ಅಚ್ಚರಿಯ ವಿಷಯವೊಂದನ್ನು ತಿಳಿಸ್ತಾರೆ. ಅದೇನೆಂದರೆ, ಅವಳ ದೇಹದ ಮೇಲೆ ಯಾವುದೇ ರೀತಿಯ ಗುಂಡಿನ ದಾಳಿಯಾಗಲಿ, ಮೂಳೆಯ ಮುರಿತ ಆಗಲಿ, ಚಾಕುವಿನ ಇರಿತ ಆಗಲಿ ಯಾವುದೂ ಸಹ ಇರೋದೇ ಇಲ್ಲ ಅಂತ. ತನಿಖೆಯ ಆರಂಭದಲ್ಲಿ ಪೊಲೀಸರು ಕ್ವಾರಿ ಬಳಿ ವಾಸಿಸುತ್ತಿದ್ದ ಒಬ್ಬ ಮನೆಯೇ ಇಲ್ಲದ ವ್ಯಕ್ತಿಯ ಬಗ್ಗೆ ತಿಳಿದು ಹುಡುಕುವಷ್ಟರಾಗಲೇ ಆ ವ್ಯಕ್ತಿ ಕಾಡಿನಿಂದ ಓಡೋಗಿದ್ದ. ಕೊನೆಗೆ ಆ ವ್ಯಕ್ತಿಗೂ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಇನ್ವೆಸ್ಟಿಗೇಷನ್ ಆಫೀಸರು ತಿಳಿಸ್ತಾರೆ. ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗೆ ಯಾವುದೇ ರೀತಿಯ ಲೀಡ್ಗಳು ಸಹ ಸಿಗೋದೇ ಇಲ್ಲ, ಯಾವುದೇ ರೀತಿಯ ಪ್ರಯೋಜನಗಳು ಸಹ ಆಗೋದಿಲ್ಲ. ನ್ಯೂಯಾರ್ಕ್ನ ಡೈಲಿ ನ್ಯೂಸ್ ಸೇರಿದಂತೆ ಹಲವಾರು ಪತ್ರಿಕೆಗಳು ಜೆನೆಟಳ ಶವ ಡೆವಿಲ್ಸ್ ಟೀತ್ ಎಂಬ ಬಂಡೆಯ ಮೇಲೆ ಸಿಕ್ಕ ಕಾರಣ ಜೆನೆಟೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ವಾಮಾಚಾರಕ್ಕೆ ಅಥವಾ ನರಬಲಿಗೆ ಬಲಿಪಶುವಾಗಿದ್ದಾಳೆ ಅಂತ ವರದಿ ಮಾಡಿದರು. ಪೊಲೀಸರ ಯಾವುದೇ ರೀತಿಯ ಇನ್ವೆಸ್ಟಿಗೇಷನ್ ಸಹ ಈ ಕೇಸ್ಗೆ ಸೊಲ್ಯೂಷನನ್ನು ಕೊಡೋದಿಲ್ಲ. ಕೊನೆಗೂ ಜೆನೆಟಳ ಸಾವಿಗೆ ಕಾರಣ ತಿಳಿಯದೆ ಅಮೆರಿಕದ ಅನ್ಸಾಲ್ವ್ಡ್ ಕೇಸ್ಗಳ ಸಾಲಿಗೆ ಜೆನೆಟೆ ಡಿ ಪಾಮ್ಲಾ ಕೇಸು ಸಹ ಸೇರೋಯ್ತು. ವೀಕ್ಷಕರೇ, ಈ ಕೇಸ್ನ ಬಗ್ಗೆ ಮುಂದೆ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ನಿಮಗೆ ತಿಳಿಸ್ತೀನಿ. ಧನ್ಯವಾದಗಳು. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟೂ ಸಹ ಮಾಡಿ.